ಆ ನಮ್ಗೆ ಗೊತ್ತುಂಟು ನಿಮ್ಮಂಥವ್ರು ಬರ್ತಾರೆ, ನಾವು ಜಾಗ್ರತೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಸ್ವಲ್ಪ ಕಷ್ಟ, ಯಾಕಂದ್ರೆ ನಾವು ಸ್ವಲ್ಪ ಕಡಿಮೆ ಅಲ್ಲ, ಹಾಗಾಗಿ ಜಾಗ್ರತೆ ಮಾಡ್ಕೊಳ್ತಾ ಇದ್ದೇವೆ. ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಕಾಳಿಂಗನವರು ಈ ನಾಡಿನ ಒಡೆಯರು. ಯಾಕಂತ ಹೇಳಿ ನಮ್ಮ ಧರ್ಮಪ್ಪ ಮಹಾರಾಜರನ್ನು ಕೊಂದದ್ದು, ಯಾಕಂದ್ರೆ ಸಿಂಹಾಸನ ಮೇಲೆ ಆಸೆಯಿಂದಾಗಿ. ಈಗ ನಾರಾಯಣಯ್ಯ ಪ್ರಧಾನ ಅಡುಗೆ ಭಟ್ರು, ಯಾಕಂದ್ರೆ ಕಾಳಿಂಗನವರು ಎಡಗೈ, ಬೆಡಗಿ ದೊಡ್ಡದು, ಹಾಗಾಗಿ ಅವ್ರು ಹೇಳಿದ್ರೆ ನಾವು ಕೇಳ್ಕೊಂಡಿರ್ಬೇಕಾಗ್ತದೆ. ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ವಂಶಿ ಬೆಟ್ಟದಿಂದ ಬೆಳೆದು. ಯಾಕಂತ ಹೇಳಿದ್ರೆ ಹೆಣ್ಣೊಬ್ಬಳು ಮೋಸ ಮಾಡ್ತಾಳೆ ಎನ್ನುವ ಕಾರಣಕ್ಕಾಗಿ, ಯಾರೇ ಆಗ್ಲಿ ಹೆಣ್ಣು ಮೋಸ ಮಾಡ್ತಾಳೆ ಎನ್ನುವ ಕಾರಣಕ್ಕಾಗಿ ಜೀವ ತಕ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಜೀವ ತಕೊಂಡ್ರೆ ಏನ್ ಬರ್ತದೆ, ಹೌದಲ್ವಾ? ನೀವೇ ಆಗ್ಲಿ ಹೆಣ್ಣೊಬ್ಳು ಮೋಸ ಮಾಡ್ತಾಳೆ ಎನ್ನುವ ಕಾರಣಕ್ಕಾಗಿ ಜೀವ ತಕ್ಕೊಳ್ಬೇಕಂದ್ರೆ ಬೆಟ್ಟಲ್ಲಿ ಏರ್ಬೇಡ, ಜಗಲಿ ಕಾಳು ಬಿದ್ರು ಸಾಕು. ಬಜ್ಜಿ ಹಾಕದಿಲ್ಲ, ಚಟಮಡಿ ಹಾಕದಿಲ್ಲ. ಅದೇ ಈಗ ಹೌದು. ಯಾಕಂದ್ರೆ ಈಗ ವಂಶಿ ಊಟ ಮಾಡ್ತಾ ಇಲ್ಲ, ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋಗುವರಿಲ್ಲ. ಯಾಕಂದ್ರೆ ಊಟ ಕೊಟ್ಟರೆ ಕೊಡ್ಲಿಕ್ಕೆ ಹೋದ್ರೆ ಹೊಡಿತಾರೆ. ಯಾಕಂದ್ರೆ ಊಟ ಮಾಡ್ಬೇಕು ಬಿಡ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ಮಂಡೆ ಬೆಟ್ಟ ಆದದ್ದು. ಯಾಕಂದ್ರೆ ಈಗ ನಾರಾಯಣ ನಾನೇ ಹೊಡೆಯುವಂತ ಮನಸ್ಸಾಗ್ತದೆ, ಹೊಡಿಲಿಕ್ಕಾಗ್ತದೆ. ಯಾಕಂದ್ರೆ ಕಾಳಿನವ್ರು ನಾನು ಹೊಡಿತಾರೆ, ಹಾಗಾಗಿ ಹೊಡೆಯೋರೇ ಹೊಡೆದ್ರೆ ಹೇಗೆ ವ್ಯವಸ್ಥೆ ಮಾಡ್ತೇನೆ ನೋಡಿ. ಈಗ ನಾರಾಯಣ ನಾಯ್ ನಾರಾಯಣ ನಾಯ್ ಈ ಕೈ ಕನ್ನಡದ ಆಸ್ತಿ. ಮುಷ್ಟಿಗಟ್ಟಿ ಹೊಡೆದ್ರೆ ಎದ್ದು ಬಂದ ಹಿಡಿತೆಯೇ ಇಲ್ಲ. ಹೌಲ ಹೌಲ ನೀನು ತಪ್ಪು ಮಾಡಿದ್ರಲ್ಲ, ಸಹಿಸಿಕೊಳ್ಳಿಕ್ಕೆ ಪರಮಾತ್ಮ ಅಲ್ಲ ಕಿಡಿಯೋ ನನ್ನ ಈಗ ನಾರಾಯಣ ಎಡಗೈನು, ಯಾಕಂದ್ರೆ ಪೆಟ್ಟಿ ದೊಡ್ಡದು. ಯಾಕಂದ್ರೆ 6 ಅಡಿ 3 ಅಡಿ ಪೆಟ್ಟಿ ಮಾಡಿ ಒಂದ್ ಬದಿ ಕನ್ನಡಿ ಹಾಕಿ, ಯಾಕಂದ್ರೆ ಬಂದವರೆಲ್ಲ ನಮಸ್ಕಾರ ಮಾಡ್ಕೊಂಡು ಮುಖ ನೋಡ್ಕೊಂಡು ಹೋಗ್ಲಿರ್ತಾರೆ. ಯಾಕಂದ್ರೆ ವಂಶಿ ಊಟ ಮಾಡ್ತಾ ಇಲ್ಲ, ಯಾಕಂದ್ರೆ ಬೆಟ್ಟದಿಂದ ಬಿದ್ದು ಹೆಣ್ಮಕ್ಳು ಮೋಸ ಮಾಡ್ತಾರೆ ಎನ್ನುವ ಕಾರಣಕ್ಕೆ. ಯಾಕಂದ್ರೆ ಊಟ ಕೊಡ್ಲಿಕ್ಕೆ ಹೋಗೋರಿಲ್ಲ, ಯಾಕಂದ್ರೆ ಊಟ ಕೊಟ್ಟರೆ ಹೋದ್ರೆ ಹೊಡಿತಾನೆ. ಯಾಕಂದ್ರೆ ಊಟ ಮಾಡ್ಬೇಕು, ಯಾಕಂದ್ರೆ ಮಂಡೆ ಬೆಟ್ಟಾಗಿದೆ. ಯಾಕಂದ್ರೆ ಈಗ ನೀವೇ ಊಟ ಕೊಡ್ಬೇಕು. ಯಾಕಂದ್ರೆ ನೀನು ಪ್ರಧಾನ ಅಡುಗೆ ಬಿಟ್ರು, ಯಾಕಂದ್ರೆ ನೀವು ಅವ್ರಿಗೆ ಊಟ ಕೊಡ್ಬೇಕು. ಯಾಕಂದ್ರೆ ನಿಮ್ಮನ್ನು ಬಿಟ್ಟರು ಮತ್ತೆ ಯಾಕಂದ್ರೆ ನೀವು ಹೋಗ್ಬೇಕು. ಯಾಕಂದ್ರೆ ನನಗೊಂದು ಆಸೆ ಉಂಟು, ಮೇಲೆ ಹೋಗ್ಬೇಕು ಅಂತ ಪೆಟ್ಟಿಗೆ ಕೊಡ್ಲಿಕ್ಕೆ ಹೋಗ್ಲಿ. ಹೀಗೆ ಒಂದು ಸ್ತ್ರೀವೇಷ ಮಾಡ್ಕೊಂಡು ಹೋಗಿ ನೀವೇ. ಹೌದು, ಸ್ತ್ರೀವೇಷ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಮುಖ ಹಾಗೆ ಉಂಟು. ಮುಖ ಅಂತ ಹೇಳಿದ್ರೆ ಹೇಗೆ ಈ ತಿಂದು ಬಿಟ್ಟು ತೋತಾಪುರಿ ಮನೆ ಮುಖ ಜೀವಿ ಬಿಟ್ಟ ಆ ರೀತಿ ಆಕಾರದ ಮುಖ. ಹೌದಲ್ಲ, ಈಗ ಸ್ತ್ರೀವೇಷ ಮಾಡ್ಬೇಕೆನ್ನುವ ಕಾರಣಕ್ಕಾಗಿ ಅಗಡಿ ಕೋಟೇಶ್ವರ ಸುತ್ತಾಕಿ ಅರವಿಂದ ಅರವಿಂದ ಒಳಮೈ ಯಾವ್ದು ಯಾರ ಮೈ ಅಲ್ಲ, ಯಾವ ಮೈ ಆದ್ರೂ ಆಗ್ತದೆ. ಸ್ತ್ರೀವೇಷ ಮಾಡ್ಕೊಂಡು ಹೋಗಿ ನೀವು ಊಟ ಕೊಟ್ಟು ಅವ ಸರಿ ಆದ್ರೆ ನಿಮ್ ಪೆಡ್ಕಿ ಮತ್ತೊಮ್ಮೆ ಇಲ್ಲಿ ಹೋದ್ರೆ ಹಾಗಾಗಿ ನನಗೂ ಹಾಗೆ ಆಸೆ.
ಗಾಣಿಗೆ ನೀಡು ಗುಂಬಳಕಾಯಿ ಕೊಡಿ. ಈಗ ಇದು ಇದೆ. ಈಗ ಭಾರಿ ಚಂದ ಭಾರಿ ಚಂದ. ಸೀರೆ ಉಡಿಸಿ ನಮ್ಗೆ ರಗಡೆ ಆಯ್ತಮ್ಮ. ಮಾಮೂಲ ಭೀಮನೂ ಇಲ್ಲ, ಸುಮ್ಮನೆ ಈಗ ಅಲ್ಲಿ ಹೋಗ್ಬೇಕಲ್ಲ, ಹೇಗೆ ಹೋಗ್ತೀರಿ ನೋಡು. ಹಾ ಸರಿ ಆಗ್ಲಿಲ್ಲ. ನೀವು ಹೋಗಿ ಚಂದ ಹೇಗೆ ಗೊತ್ತಾ, ಈ ಹೆಂಗಸರು ಗ್ಯಾಂಡಿಗೆ ಹೊಡೆದಾಗ ಅರ್ಧ ಹೌದಾ, ಮತ್ತೆ ಹೆಂಗಸರು ಹೋಗುದೇ ಅಲ್ಲ. ನಾನೇ ಶ್ರೀವೇಶ ಮಾಡಿ ಅವನೇ ಊಟ ಕೊಟ್ರೆ ಅವ ಸರಿ ಆದ್ರೆ ನನ್ನ ಪೆಟ್ಟಿಗೆ ಮೇಲೆ ಹೋಗಿ ನಿಮ್ಮ ಪೆಟ್ಟಿಗೆ ಕೆಳಗೆ ಅಲ್ಲಿ ಹೋಗಿ ಏನು ಹೇಳ್ಬೇಕಲ್ಲ. ಹಾ ಹಾ ನಾನ್ ಮಾಡೋ ತಪ್ಪು ಅಂತ ನನ್ಗೆ ಗೊತ್ತುಂಟು. ಈಗ ಮಾಡ್ತಿದ್ರೆ ನಮ್ಗೆ ಉಪಾಯ ಇಲ್ಲ. ಹೌದೌದು, ನಮ್ಮದು ಇಲ್ಲ ಅಂತ ಹೇಳಿ ಅಲ್ಲ, ನಮ್ಮದು ಕೇಳ್ತೀರಾ? ಕುಟುಂಬ ಕೊಟ್ಟು ಕುಟುಂಬ ಕೊಟ್ಟು ಕುಟುಂಬ ಕೊಟ್ಟು ಸಿಬ್ಬಲಿ ನನ್ನ ಕುಟುಂಬ ಕೊಟ್ಟು ಸಿಗಬೇಕಿದ್ರೆ ನೀವು ಮೇಲೆ ಹೋಗಿ. ಅದಲ್ಲ, ಅವ್ರು ಹುಡುಗರು ನೋಡಿ ನಮ್ಮ ನೋಡ್ಕೊಂಡು ನಗಾಡುವುದು. ಇಲ್ಲಾಂದ್ರೆ ಹಲ್ಲು ಮುರಿತೇನೆ. ಏನೇನು ಸಮಸ್ಯೆ ಸರದಿಯ ಸಾಲಲ್ಲಿ ನಿಂತೇವೆ. ಆ ಕಡೆ ಕತ್ಲೆಗೆ ಹೋಗಿ ಜಾಸ್ತಿ ನೋಡೋದು ಭಾವಚಿತ್ರ. ಹೀಗೆ ಹೋಗುದಿಲ್ಲ, ನೋಡ್ಬೇಕಲ್ಲ. ಇವತ್ತು ಬೇಡಿದ್ರೆ ನೀವು 3 ತಿಂಗಳು ಸಾಕು ನಿಮಗೆ. ಭಜನೆ ಕೇಳಲಿಲ್ಲ ನೋಡು ನೋಡು. ಒಳ್ಳೆ ಭಜನೆ. ಆ ಅಜ್ಜಿ ಮನೆ ಗಿರಿ ಕೋಣಿ ಬಿದ್ದಿದ್ದೆ ಅಂತಕ್ಕೆ ನಾವ
ಹಾ, ಹಾ. ನೋಡಿ ಮಾಡ್ಕೋ. ಕೊಡದೆ ಬರಬೇಡಿ. ಅಯ್ಯ, ನಾವು ಹೊತ್ತು ಕೊಡದೆ ಬರ್ತೀರಾ? ಹೌದೌದು. ಟೇಡಿಯ ಡ್ಯಾನ, ಒಂದು ಹಿಂದೆ ಹೋಗು. ಇಡಿಯಟ್. ಟೇಡಿಯ ಡ್ಯಾನ, ಈ ಪರಮ ಅವ್ವ, ಅವನಿಗೆ ಶ್ರೀವೇಷ ಮಾಡಿ ಕಳಿಸ್ತಾರೆ. ಶ್ರೀವೇಷ ಮಾಡಿ ಕಳಿಸಿದ್ ಯಾಕೆ? ಯಾಕೆ ಮಾಡಿ? ಆ ವಂಶಿಗೆ ಹೆಂಗಸರು ನೋಡಿದ್ರೆ ಆಗುದಿಲ್ಲ. ಓ. ಇವ್ರಿಗೆ ಊಟ ತಗೊಂಡು ಹೋಗ್ತಾರ, ಅಲ್ಲಿಗೆ ಡಿಡಿಕ್ಕ ಶುರು ಆಗ್ತದೆ. ಹೊಡಿಬೇಕು, ನಮ್ಮ ಬರ್ಲಿಕ್ಕೆ ಆಗುದಿಲ್ಲ. ಬಂದರೋ ಬಂದರೋ ಬಾವ ಬಂದರೋ, ಬಂದರೋ ಬಂದರೋ ಬಾವ ಬಂದರೋ, ತಿಂದರೋ ತಿಂದರೋ ಪೆಟ್ಟು ತಿಂದರೋ. ಒಬ್ಬರಿಗೆ ಚಿಕ್ಕಪ್ಪ ಇರೋ ಮಾತ್ರ. ಎರಡು ಕಟ್ಟಿ ಮೇಲೆ ಹೊತ್ತ. ಹೊಡ್ಸ್ತೇನೆ ನಿನಗೆ. ನೀನ್ ಕೆಲಸ ಕೊಡ್ತೀಯಾರ? ಕೆಲಸ ಕೊಡ್ತಾರೆ ಹೊಡ್ಸ್ತೇನೆ. ತಪ್ಪಾಯ್ತು, ತಪ್ಪಾಯ್ತು. ಎಂತ ಸ್ವಾಮಿ ದ್ರೋಹಿ ನೀನು. ತಪ್ಪಾಯ್ತು, ನೀನು ತಪ್ಪಾಯ್ತು. ಇರ್ಲಿಕ್ಕಿಲ್ಲ. ಹಾಗಾದ್ರೆ ಹಾಗಾದ್ರೆ